ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಶ್ರೀ ಗುರು ಸುಧೀಂದ್ರ ಕಾಲೇಜಿನ ಉಪನ್ಯಾಸಕ ವೃಂದದವರೇ, ಹಾಗೆ ಎಲ್ಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಫ್ರೆಷರ್ಸ್ ಡೇ. ಅಂದರೆ ಈಗಾಗಲೇ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ, ಆದರೆ ಹೊಸಬರನ್ನು ವೆಲ್ಕಮ್ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಅದು ಸೆಕೆಂಡ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ನವರು ಮಾಡುವಂಥದ್ದು. ನಿಮ್ಮ ಹೊಸ ಬಳಗವನ್ನು ಸ್ವಾಗತ ಮಾಡ್ಕೊಳ್ತಾ ಇದ್ದೀರಿ. ಇದೊಂದು ಉತ್ತಮ ಕಾರ್ಯಕ್ರಮ. ಸೊ ಯಾವ ರೀತಿ ಸ್ವಾಗತ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ಇನ್ನು 2-3 ವರ್ಷ ನೀವು ಅವ್ರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿದರೆ ಅದು ಒಳ್ಳೆಯ ಸ್ವಾಗತ ಆಗ್ತದೆ. ಇಲ್ಲಿ ಮಾತಾಡಲಿಕ್ಕೆ ಇನ್ನೂ 5-6 ಮಹನೀಯರಿದ್ದಾರೆ. ಸೊ ಎಲ್ಲರಿಗೂ 5 ನಿಮಿಷ ಸಮಯ ಕೊಟ್ಟಿದ್ದಾರೆ. ನನಗೆ ಮತ್ತು ವಿಲಾಸ್ ನಾಯಕ್ ಅವ್ರಿಗೆ 15 ನಿಮಿಷ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಸುಧೀಂದ್ರ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಬೇರೆ ಬೇರೆ ಕೋರ್ಸ್ಗಳಿವೆ. ಫಾರ್ ಎಕ್ಸಾಂಪಲ್ BCA, BBA. ಸೊ ಪಿ ಯು ಸಿ ಆದ ನಂತರ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತದೆ. BCA ಈಗ ನೋಡಿ, ಎಲ್ಲರೂ BCAಗೆ ಹೋಗ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಆದವರು ಹೆಚ್ಚಿನವರು BCAಗೆ ಹೋಗ್ತಾ ಇದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲೂ ಕೂಡ ಇದ್ದಾರೆ BCAದಲ್ಲಿ. ಈಗ ಯಾವುದೇ ಒಂದು ಕೋರ್ಸ್ ಮಾಡುವಾಗ ಯೂಶ್ವಲಾಗಿ ಯಾಕೆ ಮಾಡ್ತೇವೆ ನಾವು? ಮುಂದಿನ ಜೀವನೋಪಾಯಕ್ಕೆ, ಒಂದು ಉದ್ಯೋಗ ಗಿಟ್ಟಿಸ್ಕೊಳ್ಳಿಕ್ಕೆ. ಆದರೆ ಅದು ಹಾಗೆ ಆಗ್ತದೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ವಿಲಾಸ್ ನಾಯಕ್ ಅವರು ಸ್ಪೀಡ್ ಪೇಂಟರ್, ಅದೇ ರೀತಿ ಆರ್ಟಿಸ್ಟ್. ಅವರು ಅದನ್ನು ಮಾಡುವಾಗ ಅವ್ರಿಗದು ಜೀವನೋಪಾಯಕ್ಕೆ ಬರ್ತದೆ ಇಲ್ಲ ಗೊತ್ತಿರಲಿಕ್ಕಿಲ್ಲ. ಆದರೆ ಈಗ ಅವರ ಹೆಸರು ಜೊತೆಗೆ ಸ್ಪೀಡ್ ಪೇಂಟರ್ ಅನ್ನೋದು ದಾಖಲಾಗಿದೆ. ಸೊ ಆ ರೀತಿ ನೀವು ಯಾವುದನ್ನಾದರೂ ತಗೊಂಡಾಗ ಸೊ ಅದರಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಬೇಕು. ಹಾಗಿದ್ದಾಗ ಮಾತ್ರ ಅದು ನಿಮ್ಮ ಕೈ ಹಿಡಿತದೆ. ಈಗ PUCಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅದರಲ್ಲೂ ಕೂಡ ಬೇರೆ ಬೇರೆ ಕಾಂಬಿನೇಷನ್ಗಳಿವೆ. ಕಾಮರ್ಸ್ ತಗೊಂಡ್ರೆ ನಾವು ಏನು ಮಾಡ್ತೇವೆ ಅನ್ನೋ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅಥವಾ ಸೈನ್ಸ್ ತಗೊಂಡ್ರೆ ಏನಾಗಬಹುದು ಅನ್ನೋದು ಗೊತ್ತಿರೋದಿಲ್ಲ. ಸೈಂಟಿಸ್ಟ್ ಕೂಡ ಆಗ್ಬೋದು, ಯಾವುದೋ ಕಂಪನಿಯಲ್ಲಿ ವರ್ಕರ್ ಕೂಡ ಆಗ್ಬೋದು. ಸೊ ಅದು ಅವರು ಆ ಕೋರ್ಸನ್ನು ಯಾವ ರೀತಿಯಲ್ಲಿ ಒಪ್ಪಿಕೊಂಡು ಎಷ್ಟು ಪರಿಶ್ರಮದಿಂದ ಅದನ್ನು ಸ್ಟಡಿ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗಿರ್ತದೆ. ಇಲ್ಲಿ
ಸುಧೀಂದ್ರ ಕಾಲೇಜಿನಲ್ಲಿ ಒಂದು ಒಳ್ಳೆ ತಳಪಾಯ ಸಿಕ್ಕಿದ್ರೆ ನಿಮಗೆ, ಬೇಸಿಕ್ ಗಟ್ಟಿಯಾಗಿದ್ದರೆ ನೀವು ಮುಂದೆ ಒಳ್ಳೆಯ ಕಾರ್ಮಿಕರು ಆಗಬಹುದು, ಅಥವಾ ಸೈಂಟಿಸ್ಟ್ ಆಗ್ಬೋದು, ಎಜುಕೇಷನಲಿಸ್ಟ್ ಆಗ್ಬೋದು, ಯಾವುದೇ ಒಳ್ಳೆಯ ಕ್ಷೇತ್ರದಲ್ಲಿ ನೀವು ಪರಿಣಿತಿಯನ್ನು ಪಡೆಯಬಹುದು. ಸೊ ಇವತ್ತು ಫ್ರೆಷರ್ಸ್ ಡೇ, ನಿಮ್ಮ ಸೀನಿಯರ್ಗಳು ನಿಮ್ಮನ್ನು ವೆಲ್ಕಮ್ ಮಾಡಿಕೊಂಡು ಒಂದು ಎಂಜಾಯ್ ಮಾಡುವಂಥ ದಿನ ಇದು. ಆದ್ದರಿಂದ ಬಹಳಷ್ಟು ಮಾತಾಡಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುವುದಿಲ್ಲ. ಈಗ ಫ್ರೆಷರ್ಸ್ ಅಂದರೆ ಇನ್ನು 3 ವರ್ಷ ಇಲ್ಲೇ ಇರ್ತೀರಿ. ಸೊ 3 ವರ್ಷ ಈ ಕ್ಯಾಂಪಸ್ನಲ್ಲಿ ಸಂತೋಷದಿಂದ ಕಾಲ ಕಳೆದು ನಿಮ್ಮ ಸೀನಿಯರ್ ಜೊತೆಗೆ, ಅದು ನೆಕ್ಸ್ಟ್ ಬರುವಂಥ ನಿಮ್ಮ ಜೂನಿಯರ್ಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಒಳ್ಳೆಯ ಅನುಭವವನ್ನು ಪಡ್ಕೊಂಡು ಹೋಗ್ಬೇಕು ನೀವು. ಸೊ ಹಾಗಿದ್ದಾಗ ಮಾತ್ರ ನೀವು ಇಲ್ಲಿ ಜಾಯ್ನ್ ಆಗಿರೋದು ಸಾರ್ಥಕ ಆಗ್ತದೆ. ನೋಡಿ, ಭಾಳಷ್ಟು ಟಾಪರ್ಸ್ಗೆ ಇಲ್ಲಿ ಈಗಾಗಲೇ ಮೆಮೊಂಟೋಗಳನ್ನು ಕೊಟ್ಟಿದ್ದಾರೆ. ಅವರು ಆ ಒಂದು ಇದರಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸೊ ಆ ರೀತಿ ನೀವು ಕೂಡ ಆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಯಾವುದು ಇಂಟ್ರೆಸ್ಟ್ ಇದೆಯೋ, ನೀವು BCA ಇರ್ಬೋದು, BCಯಲ್ಲಿ ಮತ್ತು ಬೇರೆ ಸಬ್ ಕೋರ್ಸ್ಗಳಿರ್ಬೋದು, ಅದೇ ರೀತಿ BBA ಇರ್ಬೋದು, ಒಂದು ನಿರ್ದಿಷ್ಟವಾದ ಒಂದು ವಿಷಯದಲ್ಲಿ ನೀವು ಪರಿಣಿತಿಯನ್ನು ಪಡ್ಕೊಂಡ್ರೆ ಆಗ ನೀವು ಮಾನ್ಯತೆಯನ್ನು ಪಡ್ಕೊಳ್ತೀರಿ. ಸುಮ್ಮನೆ BCA ಕಂಪ್ಲೀಟ್ ಮಾಡಿದ್ದೇನೆ ಅಂದರೆ ಅದರಲ್ಲಿ ಯಾವುದೇ ಮಾನ್ಯತೆ ಇರೋದಿಲ್ಲ. ನೋಡಿ, ಆರ್ಟಿಸ್ಟ್ಗಳಲ್ಲಿ ಬಹಳಷ್ಟು ವಿಧ ಇರ್ತದೆ. ಅದರಲ್ಲಿ ವಿಲಾಸ್ ನಾಯಕ್ ಅವರು ಸ್ಪೀಡ್ ಪೇಂಟರ್. ಆಗ ಒಂದು ವಿಡಿಯೋವನ್ನು ಹಾಕಿದರು, ಬಹಳ ಚುರುಕಾಗಿ ಒಂದು ಪೇಂಟಿಂಗನ್ನು ಮಾಡುವಂಥದ್ದು. ಅದು ಮತ್ತು ಕರಾರುವಕ್ಕಾಗಿ ಬರೀ ಪೇಂಟ್ ಮಾಡಿದ್ರೆ ಆಗಲಿಲ್ಲ, ಅದು ನೈಜತೆಯನ್ನು ಕೊಡಿರಬೇಕು. ಆಗ ನಿಮಗೆ ಒಂದು ಮಾನ್ಯತೆಯನ್ನು ಸಿಗ್ತದೆ. ನೀವು ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಬೇಕು ಅಂದರೆ ಆ ರೀತಿ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯನ್ನು ನಿಮ್ಮ ಸ್ಟಡೀಸಲ್ಲಿರ್ಬೋದು ಅಥವಾ ಸ್ಟಡಿಯಿಂದ ಹೊರಗೆ ಇರ್ಬೋದು, ಏನಾದರೂ ಎಕ್ಸ್ಟ್ರಾ ಪರಿಣಿತಿಯನ್ನು ಪಡೆದಿದ್ದರೆ ಆವಾಗ ನೀವು ರೆಕಗ್ನೈಸ್ ಆಗ್ತೀರಿ. ಜಿಲ್ಲೆಯ ಬೇರೆ ಬೇರೆ ತಾಲೂಕಿಂದ ನೀವು ಇಲ್ಲಿ ಬಂದಿರ್ತೀರಿ. ಹೆಚ್ಚಾಗಿ ಭಟ್ಕಳ, ಹೊನ್ನಾವರ, ಅದೇ ರೀತಿ ಕುಂದಾಪುರ. ಇಲ್ಲಿ ಬಂದು ಹೋಗುವಾಗ ನೀವು ಒಂದು ಕ್ಯಾರಿಯರನ್ನು ಮಾಡುವಂಥ ಕೌಶಲ್ಯವನ್ನು ಪಡ್ಕೊಳ್ಬೇಕು. ಕೌಶಲ್ಯವನ್ನು ಪಡ್ಕೊಂಡ್ರೆ ಮಾತ್ರ ನಿಮಗೆ ಈ ಜಗತ್ತಿನಲ್ಲಿ ಬೆಲೆ ಇರ್ತದೆ. ನೋಡಿ, PUC ವರೆಗೆ ಒಂದು ಬೇಸಿಕ್ ಕೋರ್ಸ್ ಆಗಿರ್ತದೆ. ಅದರ ನಂತರದೆಲ್ಲ ವೃತ್ತಿ ಸಂಬಂಧಿತ ಕೋರ್ಸ್ಗಳು, BCA ಇರ್ಬೋದು, BBA ಇರ್ಬೋದು, ಯಾವುದೇ ಇರಲಿ, ನಿಮಗೆ
ಜೀವನೋಪಾಯವನ್ನು ಕಲ್ಪಿಸುವಂಥ ಕೋರ್ಸ್ಗಳು. ಅದನ್ನು ನೀವು ಅತ್ಯಂತ ಸಮರ್ಪಕವಾಗಿ ನಿಷ್ಠೆಯಿಂದ ಮಾಡಬೇಕು.